ಇಷ್ಟು ಲಕ್ಷ್ಮೀ ನಾರಾಯಣ ಬಗ್ಗೆ ಆಯ್ತು. ಈಗೊಂದು ಎರಡು ನನ್ನ ಕ್ಯೂರಿಯಾಸಿಟಿ ಇದೆ. ಒಂದು ಅಬ್ದುಲ್ ಕಲಾಂ ಅವರು ನಿಮಗೋಸ್ಕರ ಅಂತ ಬರೆದು ಕೊಟ್ಟಿರೋದಂತ ಹಿಂದೆ ತುಂಬಾ ದಿನಗಳ ಹಿಂದೆ ಶೇರ್ ಮಾಡಿದ್ರಿ. ಆ ಮೆಮರಿನ ಶೇರ್ ಮಾಡೋದಾದ್ರೆ ಏನದು? ಐ ಥಿಂಕ್ ನಂಗೆ 5 ವರ್ಷ ಅನಿಸುತ್ತೆ. ಆ ಸಮಯ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾನು 2 ಡಾನ್ಸ್ ರೆಕಾರ್ಡ್ ಮಾಡಿದ್ದೆ. ಕನ್ನಡದ್ದು 2 ಹಾಡುಗಳನ್ನ ರೆಕಾರ್ಡ್ ಮಾಡಿ ನಮ್ಮ ಪ್ರೆಸಿಡೆಂಟ್ ಆ ಟೈಮಲ್ಲಿ APJ ಅಬ್ದುಲ್ ಕಲಾಂ ಜಿ ಅವರು ಅವ್ರಿಗೆ ಕಳಿಸ್ಕೊಟ್ಟಿದ್ದೆ. ಸುಮ್ಮನೆ ಹೀಗೆ ನಮ್ಮ ಕರ್ನಾಟಕ ಗ್ರೇಟ್ ಅಂತ, ಒಂದೇ ಕರ್ನಾಟಕ ಒಂದೇ ಅಂತ ಒಂದು ಸಾಂಗ್ ಇದ್ದಿದ್ದು, ಇನ್ನೊಂದು ವಿಶ್ವ ವಿನೂತನ ವಿದ್ಯಾಚೇತನ. ಅದನ್ನು ಹೀಗೆ ನಮ್ಮ ಭಾರತಕ್ಕೆ ನಾನು ಕೊಡೋ ಒಂದು ಕೊಡುಗೆ ನಮ್ಮ ಕರ್ನಾಟಕಕ್ಕೆ ಅನ್ನೋ ಒಂದು ಯಾವುದೋ ಒಂದು ಮೈಂಡ್ ಸೆಟ್ಟಲ್ಲಿ ಚಿಕ್ಕವಳಿದ್ದಾಗ ನನ್ನ ಅಪ್ಪಂಗೂ ತುಂಬ ಆಸೆ, ತುಂಬ ಒಂದು ಖುಷಿ. ಆ ಟೈಮಲ್ಲಿ ನಾನು ಡಾನ್ಸ್ ಮಾಡೋದನ್ನೆಲ್ಲ ರೆಕಾರ್ಡ್ ಮಾಡೋದು, ನನ್ನಮ್ಮ ಅದಕ್ಕೆ ಕಾಸ್ಟ್ಯೂಮ್ಸ್ ರೆಡಿ ಮಾಡೋದು, ಒಂಥರ ಫ್ಯಾಮಿಲಿ ಪ್ರಾಜೆಕ್ಟ್ ಥರ ಇರ್ತಿತ್ತು ನಮಗೆ. ಸೊ ಆ ಒಂದು ಖುಷಿಯಲ್ಲಿ ನಾವು ಕಳಿಸ್ಕೊಟ್ಟಿದ್ವಿ. ಸೊ ಅದಕ್ಕೆ ಅವರು ಫಸ್ಟ್ ನನಗೆ ಒಂದು ಲೆಟರ್ ಬರೆದು ಕಳಿಸಿದ್ರು, ತುಂಬ ಅಪ್ರಿಷಿಯೇಟ್ ಮಾಡಿ. ಒಂಥರ ಐ ಮೀನ್ ಆ್ಯಸ್ ಅ ಪ್ರೆಸಿಡೆಂಟ್, ಯಾವುದೋ ಒಂದು ಚಿಕ್ಕ ಮಗು, ಯಾವುದೋ ಒಂದು ಹಳ್ಳಿ ಅಲ್ಲ ಮಂಗಳೂರು, ಬಟ್ ಇಟ್ಸ್ ಅ ವೆರಿ ಸ್ಮಾಲ್ ಸಿಟಿ ಅಟ್ ದಟ್ ಟೈಮ್ ಅಲ್ಲ. ಸೊ ಅದನ್ನು ರೆಕಗ್ನೈಸ್ ಮಾಡಿ ರಿಪ್ಲೈ ಬರುತ್ತೆ ಅಂತ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿ ನಾವು ಕಳಿಸಿರ್ಲಿಲ್ಲ. ಬಟ್ ನನ್ನ ಹೆಸರಲ್ಲಿ ಬಂದಿರೋ ಅಂಥ ಮೊದಲನೇ ಲೆಟರ್ ಅದು. ಸೊ ಐ ಥಿಂಕ್ ಐ ಆಮ್ ವೆರಿ ವೆರಿ ಬ್ಲೆಸ್ಡ್ ಫಾರ್ ದ್ಯಾಟ್.